ನಮಸ್ಕಾರ. ಸಾಲ್ಡ್ರಿಂಗ್ ಅಭ್ಯಾಸದ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಅಭ್ಯಾಸ ಪೂರ್ಣಗೊಂಡ ನಂತರ ಪ್ರಶಿಕ್ಷಣಾರ್ಥಿಗಳು ಈ ಕೆಳಗಿರುವ ವಿಷಯವನ್ನು ಕಲಿಯಲು ಸಾಧ್ಯವಾಗುತ್ತದೆ. ಕನೆಕ್ಟರ್ಸ್ ನೊಂದಿಗೆ ಕ್ರಿಂಪಿಂಗ್ ಜಾಯಿಂಟ್ಗಳನ್ನು ತಯಾರಿಸಿ, ಗ್ಲೋ ಲ್ಯಾಂಪ್ ಬಳಸಿ ಕೇಬಲ್ಗಳನ್ನು ಸಾಲ್ಡರ್ ಮಾಡಿ, ಸಾಲ್ಡ್ರಿಂಗ್ ಐರನ್ ಅನ್ನು ಬಳಸಿಕೊಂಡು ಕೇಬಲ್ಗಳನ್ನು ಸಾಲ್ಡರ್ ಮಾಡಿ. ಈಗ ಅಗತ್ಯವಿರುವ ಟೂಲ್ ಕಿಟ್ಗಳು ಮತ್ತು ಉಪಕರಣಗಳನ್ನು ಏನೆಂದು ನೋಡೋಣ. ಟ್ರೈನಿ ಟೂಲ್ ಕಿಟ್, ಕ್ರಿಂಪಿಂಗ್ ಪ್ಲೇಯರ್, ಗ್ಲೋ ಲ್ಯಾಂಪ್, ಟಾಂಗ್, ಕಾಂಬಿನೇಷನ್ ಪ್ಲೇಯರ್, ಸಾಲ್ಡರ್. ಈಗ ಅಗತ್ಯವಿರುವ ವಸ್ತುಗಳು: ಹತ್ತಿ ತ್ಯಾಜ್ಯ, ಮರದ ಹಲಗೆ, ಇಟ್ಟಿಗೆ, ಇನ್ಸುಲೇಟಿಂಗ್ ಸ್ಲೀವ್, ಫ್ಲಕ್ಸ್, ಲಗ್ ಸಾಕೆಟ್, ಬಟ್ಟೆ ಅಥವಾ ಕಾಟನ್ ಟೇಪ್, 0 ಗ್ರೇಡ್ ಸ್ಯಾಂಡ್ ಪೇಪರ್, ಅಗತ್ಯವಿರುವಂತೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಕಂಡಕ್ಟರ್ಗಳು, ಟ್ರೇ, ಅಗತ್ಯವಿರುವಂತೆ ಸ್ಪೇಡ್ ಕನೆಕ್ಟರ್ಸ್. ಈಗ ನಾವು ಕಾರ್ಯವಿಧಾನವನ್ನು ಪ್ರಾರಂಭಿಸೋಣ. ಈ ಅಭ್ಯಾಸದ ಅವಧಿಯಲ್ಲಿ ನಾವು 3 ಟಾಸ್ಕ್ಗಳನ್ನು ಹೊಂದಿದ್ದೇವೆ. ಟಾಸ್ಕ್ 1, ಕನೆಕ್ಟರ್ನೊಂದಿಗೆ ಕ್ರಿಂಪಿಂಗ್ ಜಾಯಿಂಟ್ಸ್ಗಳನ್ನು ತಯಾರಿಸುವುದು. ಟಾಸ್ಕ್ 2, ಗ್ಲೋ ಲ್ಯಾಂಪ್ ಬಳಸಿ ಕೇಬಲ್ ಲಗ್ಗಳನ್ನು ಸಾಲ್ಡರ್ ಮಾಡುವುದು. ಟಾಸ್ಕ್ 3, ಸಾಲ್ಡ್ರಿಂಗ್ ಐರನ್ ಬಳಸಿಕೊಂಡು ಕೇಬಲ್ಗಳನ್ನು ಸಾಲ್ಡರ್ ಮಾಡುವುದು. ಈಗ ನಾವು ಮೊದಲ ಟಾಸ್ಕ್ ಅನ್ನು ಪ್ರಾರಂಭಿಸುತ್ತೇವೆ. ಕನೆಕ್ಟರ್ನೊಂದಿಗೆ ಕ್ರಿಂಪಿಂಗ್ ಜಾಯಿಂಟ್ಸ್ಗಳನ್ನು ತಯಾರಿಸಿ. ಕ್ರಿಂಪಿಂಗ್ ಜಾಯಿಂಟ್ಸ್ಗಳು ಶಾಶ್ವತವಾಗಿರುತ್ತವೆ ಮತ್ತು ಹೈ ಕರೆಂಟ್ಗೆ ಸೂಕ್ತವಾಗಿವೆ. ಬಹುಸಂಪರ್ಕ ಸಿಗ್ನಲ್ಗಳು ಅಥವಾ ಹೈ ಕರೆಂಟ್ ಕನೆಕ್ಟರ್ಗಳಿಗೆ ಕೇಬಲ್ಗಳನ್ನು ಸಂಪರ್ಕಿಸಲು ಅವುಗಳನ್ನು ಬಳಸಬಹುದು. ಯಾವುದೇ ಅಲಾಯನ್ನು ಬಳಸದ ಕಾರಣ ಸಾಲ್ಡರ್ ಮಾಡಿದ ಜಾಯಿಂಟ್ಸ್ಗಳಿಗಿಂತ ಹೆಚ್ಚು ಗುಣಮಟ್ಟವನ್ನು ಅವು ಹೊಂದಿರುತ್ತವೆ. ವೈರ್ ಇಂದ ಸುತ್ತುವ ಜಾಯಿಂಟ್ಸ್ ಗಳಂತಲ್ಲದೆ ಅವುಗಳನ್ನು ಸಣ್ಣ ಮತ್ತು ದೊಡ್ಡ ಕ್ರಾಸ್ ಸೆಕ್ಷನ್ಗಳ ಕೇಬಲ್ಗಳಿಗೆ ಬಳಸಬಹುದು. ಕನೆಕ್ಟರ್ನೊಂದಿಗೆ ಕ್ರಿಂಪಿಂಗ್ ಜಾಯಿಂಟ್ ಅನ್ನು ತಯಾರಿಸಲು ಪ್ರಾರಂಭಿಸೋಣ. ಕ್ರಿಂಪಿಂಗ್ ಪ್ಲೇಯರ್ ಮತ್ತು ಕೇಬಲ್ ವೈರ್ ಅನ್ನು ತೆಗೆದುಕೊಳ್ಳಿ. ಟರ್ಮಿನಲ್ ಗಾತ್ರಕ್ಕೆ ಸರಿಹೊಂದುವ ಕೇಬಲ್ನಿಂದ ಅಗತ್ಯವಿರುವ ಉದ್ದದ ಇನ್ಸುಲೇಷನ್ ಅನ್ನು ಕತ್ತರಿಸಿ. ಇನ್ಸುಲೇಷನ್ ಅನ್ನು ಕತ್ತರಿಸಲು ನಾವು ಸರಿಯಾದ ಗಾತ್ರದ ಸ್ಟ್ರಿಪ್ಪರ್ ಬ್ಲೇಡ್ ಅನ್ನು ಬಳಸಿ. ಇದರಿಂದ ನಾವು ವೈರ್ ಕೋರ್ ಅನ್ನು ಹಾನಿಗೊಳಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ವೈರ್ನ ಎಳೆಗಳನ್ನು ಸ್ವಲ್ಪ ಕ್ಲಾಕ್ ವೈಸ್ ಆಗಿ ತಿರುಗಿಸಿ. ಜಾಸ್ಗಳ ಹೊಂದಾಣಿಕೆಯ ಸ್ಥಾನದಲ್ಲಿ ಕ್ರಿಂಪಿಂಗ್ ಪ್ಲೇಯರ್ ನೊಂದಿಗೆ ಸ್ಪೇಡ್ ಕನೆಕ್ಟರ್ ಅನ್ನು ಕ್ಲ್ಯಾಂಪ್ ಮಾಡಲು ಸೂಕ್ತವಾದ ಸ್ಪೇಡ್ ಕನೆಕ್ಟರ್ ಮತ್ತು ಕ್ರಿಂಪಿಂಗ್ ಪ್ಲೇಯರ್ ಅನ್ನು ಬಳಸಿ. ಈಗ ಕನೆಕ್ಟರ್ನಲ್ಲಿ ಸಾಕಷ್ಟು ಉದ್ದದ ವೈರ್ ಅನ್ನು ಕತ್ತರಿಸಿ. ಕನೆಕ್ಟರ್ನ ಬ್ಯಾಂಡ್ನ ಮಧ್ಯದಲ್ಲಿದೆಯೇ ಎಂದು ಪರಿಶೀಲಿಸಿ. ಮಧ್ಯದಲ್ಲಿ ಸರಿಯಾಗಿ ಇಲ್ಲದಿದ್ದರೆ ನಾವು ಅದನ್ನು ಸರಿ ಮಾಡಬಹುದು. ಸಾಕಷ್ಟು ಒತ್ತಡವನ್ನು ಅನ್ವಯಿಸಿ. ಇದರಿಂದ ಕನೆಕ್ಟರ್ನಲ್ಲಿ ಬೆಳಕಿನ ಪ್ರಭಾವವನ್ನು ಉಂಟು ಮಾಡುತ್ತದೆ. ಕೇಬಲ್ ಮತ್ತು ಕನೆಕ್ಟರ್ ಅನ್ನು ಎಳೆಯುವ ಮೂಲಕ ಸಿದ್ಧಪಡಿಸಿದ ಕ್ರಿಂಪಿಂಗ್ ಜಾಯಿಂಟ್ ದೃಢವಾಗಿದೆಯೇ ಎಂದು ಪರಿಶೀಲಿಸಿ. ವಿವಿಧ ಉದ್ದ ಮತ್ತು ಗಾತ್ರದ ತಾಮ್ರ ಮತ್ತು ಅಲ್ಯೂಮಿನಿಯಂ ಕನೆಕ್ಟರ್ಗಳಿಗೆ ಕನೆಕ್ಟರ್ಗಳ ಕ್ರಿಂಪಿಂಗ್ ಅನ್ನು ಪುನರಾವರ್ತಿಸಿ. ಗ್ಲೋ ಲ್ಯಾಂಪ್ ಅನ್ನು ಬಳಸಿ ಕೇಬಲ್ಗಳನ್ನು ಸಾಲ್ಡರ್ ಮಾಡುವುದು ಹೇಗೆ ಎಂದು ಈಗ ತಿಳಿಯೋಣ. ತಾಮ್ರದ ಕನೆಕ್ಟರ್ ಲಗ್ ಅನ್ನು ಸಾಲ್ಡರ್ ಮಾಡುವ ಮೂಲಕ ಪ್ರಾರಂಭಿಸೋಣ. 0 ದರ್ಜೆಯ ಸ್ಯಾಂಡ್ ಪೇಪರ್ ಅನ್ನು ಬಳಸಿ ಕೇಬಲ್ ಲಗ್ ಒಳಗಿನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ ಮತ್ತು ಡರ್ಟ್ ಪಾರ್ಟಿಕಲ್ಸ್ ಅನ್ನು ತೆಗೆದುಹಾಕಿ. ಕೇಬಲ್ ಲಗ್ ಅನ್ನು ಕೇಬಲ್ನ ಒಂದು ತುದಿಗೆ ಇರಿಸಿ. ಈಗ ಕೇಬಲ್ ಲಗ್ನ ಆಳಕ್ಕೆ ಅನುಗುಣವಾಗಿ ಕೇಬಲ್ ಅನ್ನು ಗುರುತಿಸಿ. ಗುರುತು ಹಾಕಲು ಸುಮಾರು 2 ಮಿಲಿಮೀಟರ್ ಹೆಚ್ಚು ಸೇರಿಸಿ. ಪ್ಲೇಯರ್ ಅನ್ನು ಬಳಸಿ ಕೇಬಲ್ನಿಂದ ಇನ್ಸುಲೇಷನ್ ಅನ್ನು ತೆಗೆದುಹಾಕಿ ಮತ್ತು ಎಳೆಗಳನ್ನು ಸ್ವಚ್ಛಗೊಳಿಸಿ. ಸ್ಕಿನ್ನಿಂಗ್ ಮಾಡುವಾಗ ಕೇಬಲ್ ಎಳೆಗಳಿಗೆ ಹಾನಿಯಾಗದಂತೆ ಸರಿಯಾದ ಕ್ರಿಂಪಿಂಗ್ ಟೂಲ್ ಗಾತ್ರವನ್ನು ಬಳಸಿ. ಕೇಬಲ್ನ ಇನ್ಸುಲೇಷನ್ ಮೇಲೆ ಬಟ್ಟೆ ಅಥವಾ ಹತ್ತಿ ಟೇಪ್ ಅನ್ನು 30 ಮಿಲಿಮೀಟರ್ ಉದ್ದಕ್ಕೆ ಸುತ್ತಿ ನೀರಿನಿಂದ ತೇವಗೊಳಿಸಿ.
ಬಟ್ಟೆ ಅಥವಾ ಟೇಪನ್ನು ಒದ್ದೆ ಮಾಡಲು ಕನಿಷ್ಠ ನೀರನ್ನು ಬಳಸಿ. ಬಟ್ಟೆಯಿಂದ ನೀರು ತೊಟ್ಟು ಇಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಗ್ಲೋ ಲ್ಯಾಂಪ್ ಅನ್ನು ಬೆಳಗಿಸಿ ಮತ್ತು ಅದು ನೀಲಿ ಜ್ವಾಲೆಯನ್ನು ಹೊರಸೂಸುವವರೆಗೂ ಕಾಯಿರಿ. ಕೇಬಲ್ ತುದಿಗೆ ತೆಳುವಾದ ಫ್ಲಕ್ಸ್ ಅನ್ನು ಲೇಪಿಸಿ. ಸಾಲ್ಡರ್ ಸ್ಟಿಕ್ ಅನ್ನು ಉಪಯೋಗಿಸಿ ಗ್ಲೋ ಲ್ಯಾಂಪ್ನ ಸಹಾಯದಿಂದ ಕೇಬಲ್ ಎಂಡ್ ಅನ್ನು ಟಿನ್ ಮಾಡಿ ಮತ್ತು ಕರಗಿದ ಬೆಸುಗೆಯ ಕೊನೆಯಲ್ಲಿ ಪಾತ್ ಸ್ಟ್ಯಾಂಡರ್ಡ್ ಕೇಬಲ್ ಬೀಳಲು ಅವಕಾಶ ಮಾಡಿ. ಹೆಚ್ಚುವರಿ ಬೆಸುಗೆ ಸಂಗ್ರಹಿಸಲು ತಂತಿಯ ಕೊನೆಯಲ್ಲಿ ಒಂದು ಕ್ಲೀನ್ ಟ್ರೇ ಹಾಕಿ. ಲಗ್ ಸಾಕೆಟ್ ಒಳಗೆ ಸ್ವಲ್ಪ ಪ್ರಮಾಣದ ಫ್ಲಕ್ಸ್ ಅನ್ನು ಅನ್ವಯಿಸಿ. ಸಾಕೆಟ್ ಅನ್ನು ತುಂಬಲು ಸಾಲ್ಡರಿಂಗ್ ಸ್ಟಿಕ್ ಅನ್ನು ಕರಗಿಸುವ ಮೂಲಕ ಲಗ್ ಅನ್ನು ಟಿನ್ ಮಾಡಿ. ಹೆಚ್ಚುವರಿ ಕರಗಿದ ಸಾಲ್ಡರ್ ಅನ್ನು ಟ್ರೇನಲ್ಲಿ ಸಂಗ್ರಹಿಸಿ. ಕೇಬಲ್ ಕೊನೆಯಲ್ಲಿ ಮತ್ತು ಸಾಕೆಟ್ ಒಳಭಾಗಕ್ಕೆ ಮತ್ತೆ ಕೆಲವು ಫ್ಲಕ್ಸ್ ಅನ್ನು ಲೇಪಿಸಿ. ಕರಗಿದ ಸಾಲ್ಡರ್ನೊಂದಿಗೆ ಲಗ್ನ ಸಾಕೆಟ್ ಅನ್ನು ತುಂಬಿ. ಸಾಕೆಟ್ನಲ್ಲಿ ಗ್ಲೋ ಲ್ಯಾಂಪ್ ಜ್ವಾಲೆಯನ್ನು ಮಾನಿಟರ್ ಮಾಡಿ. ಸಾಕೆಟ್ನಲ್ಲಿ ಕೇಬಲ್ ಅನ್ನು ಸೇರಿಸಿ ಮತ್ತು ಕೇಬಲ್ ಅನ್ನು ಲಂಬವಾಗಿ ಹಿಡಿದುಕೊಳ್ಳಿ. ಗ್ಲೋ ಲ್ಯಾಂಪ್ ತೆಗೆದುಹಾಕಿ. ಕೇಬಲ್ ಮತ್ತು ಸಾಕೆಟ್ ಅನ್ನು ಅಲುಗಾಡಿಸದೆ ಹಿಡಿದುಕೊಳ್ಳಿ. ಸಾಲ್ಡರ್ ಇನ್ನೂ ಬಿಸಿಯಾಗಿರುವಾಗ ಹತ್ತಿ ಬಟ್ಟೆಯಿಂದ ಒರೆಸುವ ಮೂಲಕ ಲಗ್ ಮತ್ತು ಕೇಬಲ್ನಿಂದ ಹೆಚ್ಚುವರಿ ಸಾಲ್ಡರ್ ಅನ್ನು ತೆಗೆದುಹಾಕಿ. ಸಾಲ್ಡರ್ ಗಟ್ಟಿಯಾಗುವವರೆಗೆ ಕೇಬಲ್ ಮತ್ತು ಲಗ್ ಅನ್ನು ಹಿಡಿದಿಟ್ಟುಕೊಳ್ಳಿ. ಈಗ ಸಾಲ್ಡರಿಂಗ್ ಐರನ್ ಅನ್ನು ಬಳಸಿಕೊಂಡು ಕೇಬಲ್ ಅನ್ನು ಸಾಲ್ಡರ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಇದನ್ನು ಪ್ರಾರಂಭಿಸಲು ಸೇರಿಸಬೇಕಾದ ತಾಮ್ರದ ಎಳೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ತಾಮ್ರವನ್ನು ಸಲ್ಫೇಟ್ನಿಂದ ಮುಕ್ತಗೊಳಿಸಿ. ವೈರ್ನ ತುದಿಯನ್ನು ಸೇರಿಸಿ. 1000 ವ್ಯಾಟ್ ಹಾಗೂ 220 ವೋಲ್ಟ್ ಸಾಲ್ಡರಿಂಗ್ ಐರನ್ ಅನ್ನು ಎಸಿ ಪೂರೈಕೆಗೆ ಸಂಪರ್ಕಿಸಿ. ಕಬ್ಬಿಣವನ್ನು ಇಟ್ಟಿಗೆಯ ಮೇಲೆ ಇರಿಸಿ. ಕಬ್ಬಿಣವನ್ನು ಹೆಚ್ಚು ಬಿಸಿ ಮಾಡಬೇಡಿ. ಅಧಿಕ ಬಿಸಿ ಕಬ್ಬಿಣದ ತೇವವನ್ನು ದುರ್ಬಲಗೊಳಿಸುತ್ತದೆ. ಒದ್ದೆ ಮಾಡುವುದು ಎಂದರೆ ಸಾಲ್ಡರಿಂಗ್ ಐರನ್ ಅನ್ನು ಸಾಲ್ಡರ್ ಮಾಡುವುದು. ಕರಗಿದ ಸಾಲ್ಡರ್ ಅನ್ನು ಬಳಸಿಕೊಂಡು ಕ್ಲ್ಯಾಂಪ್ನೊಂದಿಗೆ ತುದಿಯನ್ನು ಸಾಲ್ಡರ್ ಮಾಡಿ. ಕ್ಲ್ಯಾಂಪ್ ಅನ್ನು ಅಡ್ಡಲಾಗಿ ಹಿಡಿದುಕೊಳ್ಳಿ ಮತ್ತು ಸ್ಪ್ಲಿಟ್ ಅನ್ನು ಸಾಲ್ಡರ್ ಮಾಡಿ ಮತ್ತು ಸಾಲ್ಡರ್ನಿಂದ ಮುಚ್ಚಿ. ತೋರಿಸಿರುವಂತೆ ಕ್ಲ್ಯಾಂಪ್ ಅನ್ನು ಹಿಡಿದುಕೊಳ್ಳಿ ಮತ್ತು ಇನ್ಸುಲೇಟಿಂಗ್ ಸ್ಲೀವ್ ಅನ್ನು ಕರಗಿಸಿದ ಕೇಬಲ್ ಸುತ್ತಲೂ ಸಾಲ್ಡರ್ ಮಾಡಿ. ಕರಗುವಿಕೆಯನ್ನು ತಡೆಗಟ್ಟಲು ಸಾಲ್ಡರ್ ಹಾಕುವ ತುದಿಯ ಬಳಿ ಒದ್ದೆಯಾದ ಬಟ್ಟೆಯಿಂದ ಇನ್ಸುಲೇಷನ್ ವಸ್ತುವನ್ನು ಸುತ್ತಿ. ಸಾಲ್ಡರಿಂಗ್ ಐರನ್ ಅನ್ನು ಬಳಸಿಕೊಂಡು ಕೇಬಲ್ ಅನ್ನು ಸಾಲ್ಡರ್ ಮಾಡಿ. ಮೊದಲು ವಾಹಕದ ಎಳೆಗಳನ್ನು ಕತ್ತರಿಸದೆ ಇನ್ಸುಲೇಷನ್ ಅನ್ನು ತೆಗೆದುಹಾಕಿ. 300 ವ್ಯಾಟ್ ಹಾಗೂ 220 ವೋಲ್ಟ್ ಸಾಲ್ಡರಿಂಗ್ ಐರನ್ ಅನ್ನು ಎಸಿ ಪೂರೈಕೆಗೆ ಸಂಪರ್ಕಿಸಿ ಮತ್ತು ಕಬ್ಬಿಣವನ್ನು ಇಟ್ಟಿಗೆಯ ಮೇಲೆ ಇರಿಸಿ. ಎಮರಿ ಪೇಪರ್ನಿಂದ ತಾಮ್ರದ ಎಳೆಗಳನ್ನು ಸ್ವಚ್ಛಗೊಳಿಸಿ. ಎಳೆಗಳನ್ನು ಅಂದವಾಗಿ ತಿರುಚಿ. ಮರದ ಹಲಗೆಯ ಮೇಲೆ ತುದಿಯನ್ನು ಇರಿಸಿ. ಮೃದುವಾದ ಸಾಲ್ಡರ್ನಿಂದ ಕಬ್ಬಿಣವನ್ನು ತೇವಗೊಳಿಸಿ. ಕಬ್ಬಿಣವನ್ನು ಹೆಚ್ಚು ಬಿಸಿ ಮಾಡಬೇಡಿ. ಸಾಲ್ಡರ್ನಿಂದ ತುದಿಯನ್ನು ಲೇಪಿಸಿ. ಐಲೆಟ್ ಟರ್ಮಿನಲ್ನಲ್ಲಿರುವ ಸಣ್ಣ ಲೂಪ್ಗಳಿಗೆ ತುದಿಯನ್ನು ಸೇರಿಸಿ. ಟರ್ಮಿನಲ್ ಟ್ಯಾಬ್ಗಳನ್ನು ಒಂದೊಂದಾಗಿ ಮಡಿಸಿ ಮತ್ತು ಟೂಲ್ನೊಂದಿಗೆ ಕ್ರಿಂಪ್ ಮಾಡಿ. ಈಗ ಕ್ಲ್ಯಾಂಪ್ ಅನ್ನು ಮರದ ಹಲಿಗೆಯ ಮೇಲೆ ಇರಿಸಿ. ಮೃದುವಾದ ಸಾಲ್ಡರ್ ಕರಗಿದ ಹರಿವನ್ನು ಪಡೆಯಲು ಉತ್ತಮ ಶಾಖ ವರ್ಗಾವಣೆಗಾಗಿ ಸಂಪರ್ಕದ ವಿಶಾಲ ಪ್ರದೇಶವನ್ನು ಸಾಧಿಸಲು ಕಬ್ಬಿಣವನ್ನು ಇರಿಸಿ. ಸಾಲ್ಡರ್ನ ಘನೀಕರಣಕ್ಕಾಗಿ ನಿರೀಕ್ಷಿಸಿ ಮತ್ತು ಫಲಿತಾಂಶವನ್ನು ಪರೀಕ್ಷಿಸಿ. ಇತರ ಟರ್ಮಿನಲ್ ಸಾಲ್ಡರಿಂಗ್ಗೆ ಅದೇ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ವೈರ್ಗಳು ಮತ್ತು ಕೇಬಲ್ಗಳ ಇನ್ಸುಲೇಷನ್. ಸಣ್ಣ ವೈರ್ಗಳು ಮತ್ತು ಕೇಬಲ್ಗಳಿಗೆ ವಿವಿಧ ಗಾತ್ರದ ಇನ್ಸುಲೇಷನ್ ಸ್ಲೀವ್ಸ್ ಲಭ್ಯವಿದೆ. ಟರ್ಮಿನಲ್ಗಳನ್ನು ಸಾಲ್ಡರಿಂಗ್ ಮಾಡುವ ಮುಂಚೆ ಈ ಸ್ಲೀವ್ಗಳನ್ನು ಹಾಕಬೇಕು. ಸಾಲ್ಡರಿಂಗ್ ಅಭ್ಯಾಸದ ಕುರಿತು ಈ ಸೆಷನ್ನ ಸಾರಾಂಶ ನೋಡೋಣ. ಮಾಡ್ಯೂಲ್ನಲ್ಲಿ ವಿವಿಧ ಉಪಕರಣಗಳು ಮತ್ತು ತಂತ್ರಗಳನ್ನು ಬಳಸಿಕೊಂಡು ಸಾಲ್ಡರ್ ಮಾಡುವ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಒಳಗೊಂಡಿದೆ. ಇದು ಕನೆಕ್ಟರ್ಗಳೊಂದಿಗೆ ಕ್ರಿಂಪಿಂಗ್ ಜಾಯಿಂಟ್ಸ್ಗಳನ್ನು ಸಿದ್ಧಪಡಿಸುವುದು, ಗ್ಲೋ ಲ್ಯಾಂಪ್ ಬಳಸಿ ಸಾಲ್ಡರ್ ಮಾಡುವ ಕೇಬಲ್ ಲಗ್ಗಳು ಮತ್ತು ಸಾಲ್ಡರಿಂಗ್ ಐರನ್ ಅನ್ನು ಬಳಸಿಕೊಂಡು ಕೇಬಲ್ ಅನ್ನು ಸಾಲ್ಡರ್ ಮಾಡುವ ವಿಷಯಗಳನ್ನು ಒಳಗೊಂಡಿದೆ.